ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಒಳ್ಳೆಯ ಒಂದು ನೋಟಿಫಿಕೇಷನ್ ಆಗಿತ್ತು, ಕೋಆಪ್ರೇಟಿವ್ ಬ್ಯಾಂಕ್ ನೋಟಿಫಿಕೇಷನು. ಇದು ಎಲ್ಲಿಪ್ಪ ಅಂತಂದ್ರೆ ಜಮಖಂಡಿ ಅರ್ಬನ್ ಬ್ಯಾಂಕಲ್ಲಿ ಒಂದು ನೋಟಿಫಿಕೇಷನ್ ಅಲ್ಲಿ ಕಾಲ್ ಮಾಡಿದ್ದು. ಓಕೆ, ಅಲ್ಲಿ ಯಾವ್ಯಾವ ಪೋಸ್ಟ್ ಅದಾವ, ಅವುಗಳಿಗೆ ಎಜುಕೇಷನ್ ಏನು, ಆಮೇಲೆ ಎಷ್ಟು ಪೋಸ್ಟ್ ಅದಾವ, ಟೋಟಲ್ 45 ಪೋಸ್ಟ್ ಅದಾವ. ಸೊ SSLC PUC ಮುಗಿದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಭಾಳಷ್ಟು ಜನ ಕಾಯ್ತಾ ಇದ್ರಿ PUC SSLC ಮುಗಿದವ್ರಿಗೆ ಏನಾದರೂ ಜಾಬು. ಕೋಆಪ್ರೇಟಿವ್ ಬ್ಯಾಂಕ್ ಅಂದರೆ ಇದು ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಇದಕ್ಕೆ ಎಷ್ಟು ಡೇಟ್ ಇರುತ್ತೆ, ಏನಿರುತ್ತೆ, ಶಾರ್ಟಾಗಿ ಒಂದು 5 ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ಭಾಳಷ್ಟು ಜನ ಕೇಳಿದ್ರು ಇದು ಏನಪ್ಪ, ಏನು ಪ್ರೊಸೆಸ್ಸು ಸರ್, ಹೆಂಗೆ ಏನು ಅಂತೇಳಿ. ಅದೆಲ್ಲ ನೋಟಿಫಿಕೇಷನ್ ತೊಗೊಂಡು ಹೇಳ್ತಾ ಹೋಗ್ತೀನಿ. ಓಕೆ, ಡನ್. ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. SSC ಬರುವ ಒಂದು ತಿಂಗಳಲ್ಲಿ ನೋಟಿಫಿಕೇಷನ್ ಆಗೋದದ ರೀ. ಒಂದು 45,000 ಪ್ಲಸ್ ಮೀನ್ಸ್ 50,000 ಪ್ಲಸ್ ನೋಟಿಫಿಕೇಷನ್ ಅಂತೂ ಆಗೋದದ. ಸೊ ಅವುಗಳ ಬಗ್ಗೆ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ, ಕ್ಲಾಸ್ ಕೂಡ ಮಾಡ್ತೀನಿ. ಓಕೆ, ಟಾಪಿಕ್ ವೈಸ್ ಅದು ನಿಮಗೆ ಅಪ್ಲೋಡ್ ಆದಮೇಲೆ ನೋಟಿಫಿಕೇಷನ್ ಬರಬೇಕಂತ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಓಕೆ, ದೆನ್ ಈಗ ಫಸ್ಟ್ ಆಫ್ ಆಲು ನಾವು ಅದಕ್ಕೆ ಮಿನಿಮಮ್ಮು 18 ವಯಸ್ಸಂತೂ ಕ್ರಾಸ್ ಆಗಿರಬೇಕು. ಓಕೆ, ಏಜ್ ಎಷ್ಟು ಬೇಕು, 18+ ಬೇಕೇ ಬೇಕು. ಆಮೇಲೆ ಎಜುಕೇಷನ್ ಏನು ಬೇಕಪ್ಪ, SSLC ಆರ್ PUC ಮೇಲೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಇದೇ ರೀತಿ ನೋಟಿಫಿಕೇಷನಲ್ಲಿ ಏನದ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಡನ್. ಎಸ್, ಇದು ನೋಟಿಫಿಕೇಷನ್ ಅದ ನೋಡ್ರಿ. ದಿ ಜಮಖಂಡಿ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಜಮಖಂಡಿ, ಇದು ನೂತನ ಕಚೇರಿ ಎಲ್ಲಿದೆ ಅಂತಂದು ಕೊಟ್ಟಾರ. ಸೊ ಇಲ್ಲಿ ನೋಟಿಫಿಕೇಷನ್ ಆಗಿದ್ದು 2025 ಆಗಸ್ಟ್ 28ರಂದು. ಈ ಮಂತು 27ರವರೆಗೂ ನಿಮ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಅದ, ಇನ್ನೂ ಟೈಮ್ ಅದ ಅಂಥೇಳಿ. ಸೊ ನೋಟಿಫಿಕೇಷನ್ ಅಲ್ಲಿ ಹೇಳ್ತದೆ. ಓಕೆ, ಡನ್. ನೆಕ್ಸ್ಟು ಏನಪ್ಪ ನಿಮಗೆ ಹುದ್ದೆಗಳು ಯಾವ್ಯಾವು ಅಂತ. ಓಕೆ, ಹುದ್ದೆಗಳು ನೋಡ್ರಿ, ಈ ಥರದ ಹುದ್ದೆಗಳದಾವ. ಒಂದು ಕಿರಿಯ ಸಹಾಯಕರು, ಗಣಕಯಂತ್ರ ನಿವಾರಕರು, ಸಿಪಾಯಿ, ರಾತ್ರಿ ಕಾವಲುಗಾರು, ವಾಚ್ಮನ್ನು, ವಾಹನ ಚಾಲಕರು, ಗನ್ಮ್ಯಾನ್, ಈ ರೀತಿ ಪೋಸ್ಟ್ ಅದಾವ. ಇವುಗಳ ಎಷ್ಟೆಷ್ಟು ಪೋಸ್ಟ್ ಅದಾವ ಇಲ್ಲಿ ಕಡಿಮೆ ಪೋಸ್ಟ್ ಅದಾವ ಅಂತ ತಲೆ ಹಾಕೋಬೇಡ್ರಿ. ಯಾಕಂದ್ರೆ ಕಡಿಮೆ ಅದಾವ ಬಿಡೋಪ್ಪ, ಯಾರು ಹಾಕೋದಿಲ್ಲ ಅಂತೇಳಿ ಭಾಳ ಜನ ಹಾಕ್ತಾರೆ, ಹಂಗೆ ತಿಳ್ಕೊಬೇಡ್ರಿ. ನಿಮ್ದು ಎಲ್ಲಿರುತ್ತೋ ಲಕ್ ಹೇಳೋಕ್ಕಾಗಲ್ಲ. ಸೊ ಖಾಲಿ ಕುಂತು ಇನ್ನು ವೇಸ್ಟ್ ಮಾಡಬೇಡ್ರಿ, ಅಪ್ಲೈ ಮಾಡಿರಿ. ಓಕೆ, ನೋಡಿ, ಅವುಗಳಿಗೆ ಪೇಮೆಂಟ್ ಸ್ಕೇಲ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಅವುಗಳಿಗೆ ಅರ್ಹತೆ ಏನೇನಿರಬೇಕು, ಕಿರಿಯ ಸಹಾಯಕರಾಗಿ ನೀವು ಕಾರ್ಯನಿರ್ವಹಿಸಲು ಏನೇನಿರಬೇಕು. ದ್ವಿತೀಯ PUC ನೀವು ಕಂಪ್ಲೀಟ್ ಆಗಿರಬೇಕು, PUC ಕಂಪ್ಲೀಟ್ ಆಗಿರಬೇಕು, ಕನ್ನಡ ಓದಲು ಮತ್ತು ಬರೆಯುವ ಜ್ಞಾನವನ್ನು ಹೊಂದಿರಬೇಕು, ಕಂಪ್ಯೂಟರ್ ಆಪ್ರೇಟಿಂಗ್ ಅಪ್ಲಿಕೇಶನ್ ಬರಬೇಕು. ಓಕೆ, ಅಥವಾ ಯಾವುದೇ ವಿಶ್ವವಿದ್ಯಾಲಯ ನೀವು ಪದವಿಯನ್ನು ಹೊಂದಿದ ಹಾಗೂ ಅನುಭವ ಹೊಂದಿದ ಅಭ್ಯರ್ಥಿಯಾಗಿದ್ದರೆ ನೀವು ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರಾ ಅಂತ ಹೇಳ್ತಾರೆ. ಅದೇ ರೀತಿ ಗಣಕಯಂತ್ರ ನಿರ್ವಾಹಕರು PUCಯಲ್ಲಿ ಕಂಪ್ಲೀಟ್ ಆಗಿರಬೇಕು, 3 ವರ್ಷ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾರೆ. ಓಕೆ, ಅದೇ ರೀತಿ ನಿಮ್ಮದು ಕನ್ನಡ ಓದಕ್ಕೆ ಕಂಪಲ್ಸರಿ, ನೀವು ಯಾವುದೇ ಪೋಸ್ಟಲ್ಲಿ ಕನ್ನಡ. ಸಿಪಾಯಿ ಆಗಿದ್ದರೆ ನೀವು ನೋಡಿರಿ ಏನಾಗಿರಬೇಕು, ಬರೀ ಪ್ಯೂನ್ ಅಂತಿರಲ್ಲ, SSLC ಮುಗಿದಿರಬೇಕು, ಕನ್ನಡ ಭಾಷೆಯನ್ನು ಓದಲಿಕ್ಕೆ ಬರಬೇಕು. ಆಮೇಲೆ ವಾಚ್ಮನ್ ಅವ್ರಿಗೆ ನೋಡಿ, ಮಾಜಿ ಸೈನಿಕರಿಗೆ ಭಾಳ ಆದ್ಯತೆ ಇದೆ ನೋಡಿರಿ. ಮಾಜಿ ಸೈನಿಕರಾದಂಥವರಿಗೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ತಾರೆ. ಓಕೆ, ಡನ್. ವಾಹನ ಚಾಲಕರಿಗೆ ನೋಡಿರಿ, ಲಘು ವಾಹನ, ನಿಮ್ಗೆ ಭಾರಿ ವಾಹನ ಚಾಲಕ ಪರವಾನಗಿ ಹೊಂದಿರಬೇಕು. ಗನ್ಮೆನ್ ಆದರೆ ನೋಡಿರಿ, ಮತ್ತೆ ಮಾಜಿ ಸೈನಿಕರಿಗೆ ಅವಕಾಶ ಅಂತ ಹೇಳ್ಯಾರ. ಮಾಜಿ ಸೈನಿಕರಿಗೆ ಭಾಳ ಮುಖ್ಯವಾದ ಅವಕಾಶ ಇದೆ ನೋಡಿರಿ. ಓಕೆ, ಡನ್. ವಯೋಮಿತಿ ನೋಡಿರಿ, 18 ವರ್ಷಗಳಾಗಿರಬೇಕು. ನಿಮ್ಮ ಒಂದು ಏನಪ್ಪ, ಆಧಾರ್ ಕಾರ್ಡ್ ಇರೋದು, ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅದರ ಮೇಲೆ, ಅಥವಾ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಮದು ವಯೋಮಿತಿ ಡಿಸೈಡ್ ಆಗುತ್ತೆ. ಓಕೆ, ಡನ್. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ಪರವರ್ಗ ಅಭ್ಯರ್ಥಿಗಳಿಗೆ 40 ವರ್ಷಗಳವರೆಗೆ ಅವಕಾಶವಿರುತ್ತೆ ನೋಡಿರಿ. ಎಷ್ಟು ವಯಸ್ಸು, 35. ಈ ರೀತಿ ಮಾಜಿ ಸೈನಿಕ 15 ವರ್ಷ ಸೇವೆ ಸಲ್ಲಿಸಬೇಕು ಅಂತ ಕೇಳ್ತಾರೆ. ಕನಿಷ್ಠ 15 ವರ್ಷ ಸೇವೆ ಸಲ್ಲಿಸಿ ನೀವು ರಿಟೈರ್ಡ್ ಆಗಿರಬೇಕು. ಓಕೆ, ನೋಡಿರಿ, ಕನಿಷ್ಠ ಅರ್ಹತೆ ಅಂತ ಇಲ್ಲಿ ಎಲ್ಲ ಹುದ್ದೆಗಳ ವಿವರವಾಗಿ ನಿಮಗೆ ಕಂಪಲ್ಸರಿಯಾಗಿ ಕೊಟ್ಟಿದ್ದಾರೆ. ಓಕೆ, ಯಾವ್ಯಾವ ಕಾಸ್ಟ್ ಎಲ್ಲ ರೀತಿಯಲ್ಲಿ ಕೊಟ್ಟಿದ್ದಾರೆ. ಓಕೆ, ಡನ್. ಸೂಚನೆಗಳು ಕೊಟ್ಟಿದ್ದಾರೆ, ಈ ರೀತಿ ನಿಮ್ಮದು ಅದ ರೀ. ಆಮೇಲೆ ನೀವು ವೆಬ್ಸೈಟ್ ಅಂತ ಇಲ್ಲಿ ಅದ ರೀ, ಬೇಕಾದ್ರೆ ನೀವು ವೆಬ್ಸೈಟ್ ಬೇಕಾದರೆ ನನಗೆ ಒಂದು ಮೆಸೇಜ್ ಹಾಕಿರಿ ನನ್ನ ನಂಬರ್ಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ನಿಮಗೆ ಒಂದು ಲಿಂಕನ್ನು ಕಳಿಸ್ತೀನಿ. ಅಥವಾ ನೀವು ಟೆಲಿಗ್ರಾಮಲ್ಲಿ ಎಲ್ಲಾದರೂ ಸಿಕ್ಕಿರೋ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ಸರ ನಾವು ಅಪ್ಲೈ ಮಾಡ್ತೀವಿ ಅಂಥೇಳಿ ನೀವು ಕೇಳಿದರೆ ಈ ನಂಬರ್ಗೆ ಮೆಸೇಜ್ ಹಾಕಿರಿ, ನಾನು ಲಿಂಕನ್ನು ಕಳಿಸ್ತೀನಿ. ಓಕೆ.
ಡನ್. ನೋಡಿರಿ, ಇನ್ನೂ 27/9 ತಿಂಗಳ ತನಕ ನಿಮ್ಮದು ಟೈಮಿಂಗ್ ಅದು ಅಪ್ಲಿಕೇಶನ್ ಹಾಕ್ಬೋದು. ಆರ್ಮಿ ಯಾರು ಮಾಜಿ ಸೈನಿಕರದಿರಲ್ಲ ಅವರಿಗೆ ಗನ್ಮ್ಯಾನ್ ಹಾಗೂ ಇನ್ನಿತರ ಒಂದು ಪೋಸ್ಟ್ಗಳಲ್ಲಿ ಅವರಿಗೆ ಬಹಳಷ್ಟು ಅವಕಾಶಗಳದ. ಓಕೆ, ಎಲ್ಲರೂ ಅಪ್ಲೈ ಮಾಡಿ. ಕೋಆಪ್ರೇಟಿವ್ ಬ್ಯಾಂಕ್ ಇದೇನು ಬ್ಯಾಂಕಿಂಗ್ ಎಕ್ಸಾಮ್ ಥರ ಇದು ಒಂದು ಎಕ್ಸಾಮ್ ಇರುತ್ತೆ, ನಿಮಗೆ ಏನು ಇಂಟರ್ವ್ಯೂ ಇರುತ್ತೆ. ಸೊ ಏನು ನೆಗ್ಲಿಜೆನ್ಸಿ ಮಾಡಬೇಡ್ರಿ, ಯಾರು ಅಪ್ಲೈ ಮಾಡ್ತಿರೋ ಅವರಿಗೆ ನಿಮ್ಗೆ ಬೇಕಿದ್ರೆ ಮಾಡಿರಿ. ಓಕೆ, ಡನ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.